ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಕೈ ರುಚಿ. ಇವತ್ತು ನಾನು ಸಿಂಪಲ್ ಆಗಿ ಕ್ವಿಕ್ ಆಗಿ ಆಗೋಂಥ ಶಾವಿಗೆ ಬಾತ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಬೌಲ್ಗೆ ಒಂದು ಅರ್ಧ ಕೆಜಿಗಿಂತ ಕಡಿಮೆ ಅಕ್ಕಿ ಶಾವಿಗೆನ ತಗೊಂಡಿದ್ದೀನಿ. ಇದಕ್ಕೆ ಮುಳುಗೋ ಅಷ್ಟು ಬಿಸಿ ನೀರನ್ನ ಹಾಕಿ ಒಂದು ಚಮಚ ಎಣ್ಣೆನ ಹಾಕಿ ಈ ರೀತಿ ಮೇಲೆ ಕೆಳಗಡೆ ಮಾಡಿಬಿಟ್ಟು ಮುಳುಗೋಷ್ಟು ನೀರು ಕುದಿಯೋ ನೀರನ್ನ ಹಾಕಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಎತ್ತಿಟ್ಬಿಡೋಣ. ಒಂದು 5ರಿಂದ 10 ನಿಮಿಷ ಮುಚ್ಚಳ ಮುಚ್ಚಿ ಇಟ್ಟರೆ ಸಾಫ್ಟಾಗಿ ಚೆನ್ನಾಗಾಗುತ್ತೆ. ನೋಡಿ, ಈ ಥರ ಎಲ್ಲ ಸಾಫ್ಟಾಗಿ ಚೆನ್ನಾಗಾಗಿದೆ. ಇದನ್ನು ಈಗ ಬಸ್ಕೊಂಡು ಬಿಡೋಣ. ಈ ರೀತಿ ಒಂದು ಸ್ಟ್ರೈನರ್ ಸಹಾಯದಿಂದ ಬಸದ ನಂತರ ಸ್ವಲ್ಪ ತಣ್ಣೀರನ್ನ ಹಾಕಿ ಬಿಟ್ಬಿಡೋಣ. ಅಷ್ಟರಲ್ಲಿ ಒಗ್ಗರಣೆ ಹಾಕೊಳ್ಳೋಣ. ಒಂದು ಬಾಣಲಿಗೆ ಇಲ್ಲಿ ನಾನು 5ರಿಂದ 4 ಚಮಚ ಎಣ್ಣೆ ಹಾಕಿ 1 ಕಪ್ಪಷ್ಟು ಕಡಲೆಕಾಯಿ ಬೀಜನ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಫ್ರೈ ಮಾಡಿ ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ. ಅದೇ ಎಣ್ಣೆಗೆ 1 ಚಮಚದಷ್ಟು ಸಾಸಿವೆ, 2 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಬೇಳೆ, 1 ಹೆಚ್ಚಿದ ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆಯೇ ಇಲ್ಲಿ ನಾನು ಒಂದು 2ರಿಂದ 3 ಸ್ಪೂನಷ್ಟು ತರಿಯಾಗಿ ರುಬ್ಕೊಂಡಿರೋಂಥ ಹಸಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಹೆಚ್ಚಿರೋವಂಥದ್ದು ಖಾರಕ್ಕೆ ತಕ್ಕನಾಗೆ ಮೆಣಸಿನ್ಕಾಯಿ ಹಾಕೋಬೋದು. ರುಚಿಗೆ ತಕ್ಕನಾಗಿರೋಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸಿ ಇದನ್ನು ಬಾಡಿಸ್ಕೊತಾ ಇದ್ದೀನಿ. ಈಗ ಟ್ವಿಸ್ಟ್ ಏನಪ್ಪ ಅಂದರೆ ಇಲ್ಲಿ ನಾನು ಹಸಿ ಮಾವಿನಕಾಯಿ ತುರಿನ ಬಳಸ್ತಾ ಇದ್ದೀನಿ. ನಿಂಬೆಹಣ್ಣು ಬಳಸ್ತಾ ಇಲ್ಲ, ಸೀಸನ್ ಅಲ್ವಾ, ಹಾಗಾಗಿ ಇದನ್ನು ಬಳಸ್ತಾ ಇದ್ದೀನಿ. 1 ತೋತಪುರಿಕಾಯಿನ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ. ನಾನು ಫಸ್ಟ್ ಟೈಮೇ ಮಾಡಿದ್ದು, ತುಂಬ ಚೆನ್ನಾಗಿ ಬಂತು, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ 1ರಿಂದ 2 ಸ್ಪೂನಷ್ಟು ಹುರಿದು ಪುಡಿ ಮಾಡ್ಕೊಂಡಿರೋಂಥ ಜೀರಿಗೆ ಪುಡಿನ ಹಾಕ್ತಾ ಇದ್ದೀನಿ. ಚಿಟಿಕೆ ಅರಿಶಿನ ಸೇರಿಸ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಬಾಡಿಸ್ಕೋಬೇಕು. ನೋಡಿ, ಇದು ಎಣ್ಣೆ ಎಲ್ಲ ಸೆಪ್ರೇಟ್ ಆಗ್ತಾ ಬರುತ್ತೆ. ಆ ರೀತಿ ಬಾಡಿಸ್ಕೊಂಡು ನಾವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಶಾವಿಗೆನ ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ತುಂಬ ಸಾಫ್ಟಾಗಿರುತ್ತೆ, ಹಾಗಾಗಿ ಡೆಲಿಕೇಟ್ ಆಗಿರುತ್ತೆ. ತುಂಬ ಲೈಟಾಗಿ ಹ್ಯಾಂಡಲ್ ಮಾಡಬೇಕು ಇದನ್ನು. ಈ ರೀತಿ ಒಂದು 2 ಸ್ಪ್ಯಾಚುಲ ಸಹಾಯದಿಂದ ಮಿಕ್ಸ್ ಮಾಡಿಕೊಂಡ್ರೆ ಕಟ್ ಆಗೋದಿಲ್ಲ. ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಕಲಿಸ್ಕೋಬೇಕು. ಆಗಲೇ ಕರೆದಿಟ್ಕೊಂಡಂಥ ಕಡಲೆಕಾಯಿ ಬೀಜ ಹಾಗೂ 1 ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಸ್ವಲ್ಪ ಮೇಲ್ಗಡೆ 1 ಸ್ಪೂನಷ್ಟು ಜೀರಿಗೆ ಪುಡಿನ ಉದುರಿಸ್ಕೊತಾ ಇದ್ದೀನಿ. ಇದೊಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈಗ ಫೈನಲ್ ಆಗಿ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಮಾವಿನಕಾಯಿ ಶಾವಿಗೆ ಬಾತ್ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಇದು ಬ್ರೇಕ್ಫಾಸ್ಟ್ಗೂ ಸೆಟ್ ಆಗುತ್ತೆ, ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಮಾಡ್ಕೋಬೋದು, ದಿಢೀರಾಗೂ ಮಾಡ್ಬೋದು, ಹಾಗೆ ಲೈಟಾಗೂ ಇರುತ್ತೆ. ಟ್ರೈ ಮಾಡಿ, ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾಪಿ ಕುಕಿಂಗ್.